ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಚಂದ್ರಶೇಖರ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ನಿಂದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ದೇವರಾಜ್ ಸರ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಬೇಳೂರು ಗೋಪಾಲಕೃಷ್ಣ ಅವರನ್ನ ಕೇಳ್ಬಿಡ್ತೀನಿ. ಬೇಳೂರು ಗೋಪಾಲಕೃಷ್ಣ ಅವರೇ, ನೀವಂತೂ ವಿರೋಧ ಪಕ್ಷದಲ್ಲೇನೆ ಬಲಿಷ್ಠವಾಗಿ ನಾವು ಕೂತ್ಕೊಳ್ತೀವಿ ಅನ್ನೋದನ್ನ ನೀನೇ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಬಿಟ್ಟಿದ್ದಾರೆ. ಆ ಪ್ರಯತ್ನ ಅಂತೂ ಸ್ವಲ್ಪ ಮಟ್ಟಿಗೆ ಮಾಡಿದ್ರಿ. ಚಂದ್ರಬಾಬು ನಾಯ್ಡು ಅವ್ರನ್ನು ಮಾತನಾಡಿಸುವಂಥದ್ದು, ನಿತೀಶ್ ಕುಮಾರ್ ಅವ್ರನ್ನು ಮಾತನಾಡಿಸುವಂಥದ್ದು ಎಲ್ಲ ಮಾಡಿದ್ರಿ, ಬಟ್ ಆಗ್ಲಿಲ್ಲ ನಿಮಗೆ. ಈಗ ನಿಮ್ಮ ಮುಂದಿನ ಹೆಜ್ಜೆ ಏನು? ನೋಡಿ, ದೇಶದ ಒಂದು ರಾಜಕೀಯದಲ್ಲಿ ವ್ಯತ್ಯಾಸಗಳು ಬರೋದು ಸಾಧ್ಯ ಇರುತ್ತೆ. ಬಟ್ ಈ ಸರಿಯ ಚುನಾವಣೆ ಒಂದು ಮಾದರಿ ಚುನಾವಣೆ ಆಗಿದೆ. ಈ ಚುನಾವಣೆಯಲ್ಲಿ ಮೋದಿಜಿ ಅವರು 400 ಸೀಟ್ ಮೇಲೆ ಬರ್ತಾರೆ, 400 ಸೀಟ್ ಬರ್ತಾರೆ ಅಂತ ಈಗ 3-4 ತಿಂಗಳಿಂದ 6 ತಿಂಗಳಿಂದಲೇ ಹೇಳ್ತಾ ಬಂದರು. ಕೊನೆಗೆ ಇವತ್ತಿನ ಪರಿಸ್ಥಿತಿ ಬೇರೆ ಆಗಿದೆ. ಇವತ್ತು ನಮ್ಮ ಪಕ್ಷನೂ ಸಹ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆ ಭಾಗಕ್ಕೆ ತಗೊಂಡಿದ್ದೀವಿ. ಆದರೆ ನಾವು ಏನೋ ಮಿತ್ರ ಪಕ್ಷಗಳ ತಗೊಂಡು ನಾವು ರಾಜಕೀಯ ಮಾಡಬೇಕು, ನಾವು ಅದೇ ಏನು ಪ್ರಧಾನಮಂತ್ರಿ ಆಗಬೇಕು ಅಂತ ಭಾರಿ ಟ್ರೈ ಮಾಡಿದ್ದೀವಿ. ಬಟ್ ನಮಗೆ ಆಗಲಿಲ್ಲ, ಯಾಕಂದ್ರೆ ನಮಗೆ ಸೀಟ್ ಕಮ್ಮಿ ಇತ್ತು. ಬಟ್ ಇವತ್ತು ಮೋದಿಜಿಯವರು ತೊಗೊಂಡಿದ್ದಾರಲ್ಲ, ಇವತ್ತು ಏನು ನಿರ್ಧಾರ ತೊಗೊಂಡಿದ್ದಾರಲ್ಲ, ಅವರ ಹಿಂದಿನ ನಿರ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಅವರು ಹಿಂದಿನ ಚುನಾವಣೆಯಲ್ಲೇ ಹೇಳಿದ್ರು. ಅವರು ಇಡೀ ನಮ್ಮ ರಾಜ್ಯ ಚುನಾವಣೆಯಲ್ಲೂ ಸಹ ಮೋದಿ ಗ್ಯಾರಂಟಿ ಹೇಳಿದ್ಬಿಟ್ರೆ BJP ಪಕ್ಷ ಕೊಡಿ ಅಂತ ಒಬ್ಬರು ಕೇಳಿದ್ದು ನಾನು ಕೇಳಿಲ್ಲ. ದೇಶದಲ್ಲೂ ಸಹ ಮೋದಿಜಿಯವರು ಹೇಳಿದ್ರು ಮೋದಿನೇ ಗ್ಯಾರಂಟಿ, ನಾನೇ ಗ್ಯಾರಂಟಿ ಅಂತ ಹೇಳ್ಕೊಂಡು ಬಂದಂಥ ಇವತ್ತು NDA ಘಟನೆ ಅವರು NDA ಇದರಲ್ಲಿ ಬಂದಂಥವ್ರು. ಇವತ್ತು ರಾಜಕೀಯ ಇದರ ಸ್ಥಿತಿ ಭಾರಿ ಇದೆ. ವಾಜಪೇಯಿ ಅವ್ರ ಕಾಲದಲ್ಲಿ 18 ಪಕ್ಷಗಳು ತೆಗೆದುಕೊಂಡು ಹೋಗಿದ್ದ ರೀತಿ ಇದೆಯಲ್ಲ, ಅದು ಅತ್ಯಂತ ಅದ್ಭುತವಾದಂಥ ರಾಜಕೀಯ ಶಕ್ತಿ ಇತ್ತು. ಅವತ್ತಿನ ವಾತಾವರಣನೇ ಬೇರೆ, ನೀವು ಹೇಳಿದ್ರಲ್ಲ, ಅದು ಸತ್ಯ. ಇವತ್ತಿನ ವಾತಾವರಣದಲ್ಲಿ ಅದು ನಿತೀಶ್ ಕುಮಾರು ಮತ್ತು ನಮ್ಮ ನಾಯ್ಡು ಅವರೇ ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರು ಸಹ 2 ಸರಿ 3 ಸರಿ ಇವತ್ತು ಮುಖ್ಯಮಂತ್ರಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಪಾಯಿಂಟ್ ನೀವು ರೈಸ್ ಮಾಡಿದೀರಾ. ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ಮಾತ್ರ ನೀವು ಹೇಳ್ತೀರ ಅವ್ರನ್ನ ಕರ್ಕೊಂಡು ಹೋಗೋದು ಅಂತ ಹೇಳಿ. INDIA ಕೂಟದಲ್ಲಿರುವಂತವ್ರು ಎಳ್ಕೊಂಡು ಹೋಗ್ಬೇಕಲ್ಲ. ಎಷ್ಟು ಜನ ಇದ್ದೀರಾ? ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್, ಏನು ಒಂದಾ ಎರಡಾ ನಿಮ್ಗೆ? ಒಂದಾ ಎರಡಾ? ಅದಕ್ಕೆ ಅಟ್ಲೀಸ್ಟ್ ಅವರಲ್ಲಿ ಡಬಲ್ ಡಿಜಿಟಲ್ ಇರುವಂತವ್ರು ಇಬ್ಬರೇ ಇದ್ದಾರೆ. ಅವ್ರಿಬ್ಬರನ್ನ ಹೇಗೋ ಮ್ಯಾನೇಜ್ ಮಾಡಬಹುದು ಇರ್ಬೋದು. ಬಟ್ ಏನು 10 ವರ್ಷಗಳ ಆಡಳಿತ ಮಾಡಿದಾರಲ್ಲ, ಆ ಆಡಳಿತವನ್ನು ಇವಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೇಗೆ ಹೇಳ್ತೀರಾ? ನಾನು ಹೇಳ್ತೀನಿ. ಯಾಕಂದ್ರೆ ಈ ಟೆನ್ಷನ್ಗಳು ಇವ್ರದ್ದು ಯಾಕಂದ್ರೆ ಇವ್ರು ಒಬ್ಬರೇ ಅಲ್ಲ. ಈಗ ಏನು ಈಗ ನೋಡಿ, ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನೂ ಖಾತೆ ಇದು ಶುರು ಆಗ್ಲೇ ಇಲ್ಲ, ನನಗೆ ಕೃಷಿ ಖಾತೆನೇ ಬೇಕು ಅಂತ ಹೇಳೋ ಮಟ್ಟಿಗೆ ಮಾತಾಡ್ತಾರೆ ಅಲ್ವಾ? ಉದಾಹರಣೆ ಹೇಳ್ತೇನೆ. ಹಾಗೆ ಇವರಲ್ಲಿ ಗೊಂದಲಗಳು ಹುಟ್ಟುತ್ತೆ. ಯಾಕಂದ್ರೆ ಇವ್ರು ಹೇಳ್ತಾರೆ ನಂಗೆ ಉಪಮುಖ್ಯಮಂತ್ರಿ ಬೇಕು, ಉಪ ಪ್ರಧಾನಿ ಮಂತ್ರಿ ಬೇಕು ಅನ್ನೋದಿರ್ಬೋದು, ಇಂಥ ಖಾತೆನೇ ಬೇಕು, ಇಂಥ ಇದೇ ಬೇಕು ಅನ್ನೋದು ಇವರಲ್ಲಿ ಒಂದು ಲಿಸ್ಟ್ ತಯಾರಾಗಿದೆ ಅಂತ ಹೇಳ್ತಾರೆ. ಆದ್ರಿಂದ ಯಾವ BJP ವ್ಯಕ್ತಿಗಳು 10 ವರ್ಷಗಳ MP ಆದಂತವ್ರು ಮೋದಿಜಿಯವರಿಗೆ ಒಂದೇ ಒಂದು ಮಾತು ಚಕ್ರ ಎತ್ತಿರಲಿಲ್ಲ. ಅದು ಆದ್ರೆ ಇದು ಚಕ್ರ ಎತ್ತುತ್ತಾರೆ ಅನ್ನೋದಕ್ಕೆ ಈಗ ಉದಾಹರಣೆ ಇದೆ. ಅವತ್ತಿನ ವಾತಾವರಣ ಬೇರೆ, ಇವತ್ತಿನ ವಾತಾವರಣ ಬೇರೆ. ಯಾಕಂದ್ರೆ ನಾನು ಹೇಳೋದು, ಯಾಕಂದ್ರೆ ಮೋದಿಜಿಯವ್ರಿಗೆ ಅವಕಾಶ ಸಿಕ್ಕಿದ್ದಾರೆ. ಬಹುಶಃ ಇವತ್ತು ಅವರಿಗೆ NDA ಒಕ್ಕೂಟದಿಂದ ಇವತ್ತು ಅವಕಾಶ ಸಿಕ್ಕಿದೆ. ಅವ್ರು ಪ್ರಧಾನಿ ಆಗ್ಲಿ, ನಾವು ಬೇಡ ಅನ್ನೋದಲ್ಲ. ಆದ್ರೆ ನಾವು ಇದ್ದೀವಲ್ಲ, ಗಟ್ಟಿಯಾದಂತ ವಿರೋಧ ಪಕ್ಷವೂ ಸಹ ಇವತ್ತಿದೆ. ಯಾವ ಧ್ವನಿಯನ್ನು ಎತ್ತಲಿಕ್ಕೆ ಸಾಧ್ಯ ಇರಲಿಲ್ಲ. ಉದ್ಧವ್ ಠಾಕ್ರೆನೇ ಇನ್ನು ಕಾಲು ಕೀಳುವಂತ ಯಾವ ಕಾಲು ಕೀಳಲ್ಲ ಸರ್, ಕಾಲು ಕೀಳಲ್ಲ, ಏನು ಕೀಳಲ್ಲ. ಗಟ್ಟಿ ಧ್ವನಿಯಾಗಿ ಎತ್ತುವಂತ ವಿರೋಧ ಪಕ್ಷನೂ ಇದೆ. ಅದನ್ನು ಸಹ ಇವತ್ತು ಎದುರಿಸಬೇಕಲ್ಲ. ಮೋಸ್ಟ್ ವೆಲ್ಕಮ್. ಈ ದೇಶದಲ್ಲಿ ಗಟ್ಟಿಯಾಗಿರುವಂತ ವಿರೋಧ ಪಕ್ಷ ಯಾವಾಗ ಇರಬೇಕು, ಹಿಂದಿನ ಸರಿ ರೀತಿಯಾಗಿರಲಿಲ್ಲ. ಈಗ ಪ್ರಶ್ನೆ ಕೇಳಕ್ಕೆ ಗಟ್ಟಿಯಾದಂತ ವಿರೋಧ ಪಕ್ಷಗಳಿದೆ. ಹಾಗಾಗಿ ಈ 5 ವರ್ಷ ಇರುವಂತ ಪದ್ಧತಿನೇ ಬೇರೆ, ಈ ವರ್ಷ ಇರುವಂತ ರೀತಿನೇ ಬೇರೆ ಆಗ್ಬಿಡುತ್ತೆ ಈ ಸರ್ಕಾರಕ್ಕೆ. ಚಂದ್ರಶೇಖರ್ ಅವರೇ, ಅಷ್ಟು ಸುಲಭನ ನಿಮ್ಗೆ 14-19ರಲ್ಲಿ ನಡೆಸಿದ ರೀತಿಯಲ್ಲಿ? ಟು ಬಿ ಫ್ರಾಂಕ್ ಆಗಿ ಹೇಳಿ. JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ರು, ಕಾಂಗ್ರೆಸ್ ಅಪೋಸಿಷನ್ ಇತ್ತು, ಸ್ವಲ್ಪ ಸರ್ಕಾರ ಅಳ್ಳಾಡ್ತಾ ಇತ್ತು. ಅವ್ರು ದಿನ ಹೇಳೋರು ಇವತ್ತು ಬಿದ್ದೋಗುತ್ತೆ, ಅವ್ರು ಅಲ್ಲೋದ್ರು ಇವ್ರು ಇಲ್ಲಿದ್ರು ಅಂತೇಳಿ. ಆನ್ ದ ಫ್ಲೋರ್ ಆಫ್ ವಿಧಾನಸೌಧ ಇವರೊಂದು ಕತೆ ಚೆನ್ನಾಗಿ ಹೇಳಿದ್ರು. ಸೊ ಹಾಗಾಗಿ ಅದನ್ನ ಕಾಯ್ತಾ ಕೂತಿರ್ಬೇಕು ಅಷ್ಟೇ. ಬೀಳುತ್ತೆ ಅಂತೇಳಿ ಯಾವ್ದಾಗೋದಿಲ್ಲ. ಇದು ಮೊದಲನೇದು. ಎರಡನೇದು, ಬೀಳುತ್ತಂತ ಹೇಳಲ್ಲ, ನೀವು ನಡೆಸ್ರಿ. ನಾವು ಬೀಳುತ್ತಂತ ನಾನು ಹೇಳೇ ಇಲ್ಲ ಚಂದ್ರಶೇಖರ್, ನಿಮ್ಗೆ ಕಷ್ಟ ಇದೆ ಅಂತ ಹೇಳಿದ ಅಷ್ಟೇ. ಒಂದು ನೋಡಿ ಸರ್, ಇಡೀ ದೇಶದ ಇತಿಹಾಸದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಬರದೆ ಕೋಲೇಷನ್ಗಳು ಗೌರ್ಮೆಂಟ್ ಆಗಿರೋದು 11 ಸರಿ. 11 ಸರಿಲಿ 3 ಸರಿ ಮಾತ್ರ ಕಾಂಗ್ರೆಸ್ ಇಲ್ದೇ ಆಗಿದೆ. ಒಂದು ಮೊರಾರ್ಜಿ ದೇಸಾಯಿ, ಇನ್ನೊಂದು ವಾಜಪೇಯಿ 1 and 2.
ಇನ್ನು 8 ಬಾರಿ ಕಾಂಗ್ರೆಸ್ ಜೊತೆ ಆಗಿದೆ. ಈ 8 ಬಾರಿನಲ್ಲಿ ಕಾಂಗ್ರೆಸ್ಸು ಸಿಂಹಾಸನದ ಮೇಲೆ PM ಆಗಿ ಮಿಕ್ಕಿದವ್ರು ಸಪೋರ್ಟ್ ಕೊಟ್ಟಿರೋದು 3 ಸರಿ. ಆ 3 ಸರಿನೂ 5 ವರ್ಷಕ್ಕೆ ಕಂಪ್ಲೀಟ್ ಆಗಿದೆ. ಆದರೆ ಬೇರೆಯವರು PM ಆಗ್ಬಿಟ್ಟು ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿರೋದು 5 ಸರಿ. 5 ಸರಿನೂ ಉಳಿಯಕ್ಕೆ ಬಿಟ್ಟಿಲ್ಲ. 5 ಸರಿನೂ ಉಳಿಯಕ್ಕೆ ಬಿಟ್ಟಿಲ್ಲ. ಮೊರಾರ್ಜಿ ದೇಸಾಯಿ ಫಸ್ಟ್ ಚರಣ್ ಸಿಂಗ್ ಅವ್ರನ್ನ ಒಂದೇ ವರ್ಷ 3-4 ತಿಂಗಳಿಗೆ ಕೆಳಗಡೆ ಬೀಳ್ಸಿದ್ರು. ಅದಾದಮೇಲೆ ದೇವೇಗೌಡರು ಚಂದ್ರಶೇಖರ್ VP ಸಿಂಗ್ನವ್ರನ್ನ ಬೀಳ್ಸಿದ್ರು. ಆಮೇಲೆ ಚಂದ್ರಶೇಖರ್ ಅವ್ರನ್ನ ಬೀಳ್ಸಿದ್ರು. ಆಮೇಲೆ ದೇವೇಗೌಡರನ್ನ ಬೀಳ್ಸಿದ್ರು. ಐಕೆ ಗುಜರಾಲ್ ಅವ್ರನ್ನ ಬೀಳ್ಸಿದ್ರು. ಹಿಂಗೆ ಈ ಕಾಂಗ್ರೆಸ್ ಜೊತೆ ಯಾರ್ಯಾರು ಹೋಗ್ತಾರಲ್ಲ ಅವರೆಲ್ಲ ಸರ್ವನಾಶ ಆಗಿರೋದೆ. ಈ ಕೋalition ಗೌರ್ಮೆಂಟ್ಗೆ ಇಷ್ಟೊಂದು ಕೆಟ್ಟ ಹೆಸರು ಬಂದಿರೋದು ಭಾರತದಲ್ಲಿ ಓನ್ಲಿ ಬಿಕಾಸ್ ಆಫ್ ಕಾಂಗ್ರೆಸ್. ತನ್ನ ದುರ್ನಡತೆಯಿಂದ ಇವತ್ತು ಕೋalition ಗೌರ್ಮೆಂಟ್ಗೆ ಕೆಟ್ಟ ಹೆಸರು ತಂದ್ಬಿಟ್ಟಿದೆ. ಕೋalition ಬಿಟ್ಬಿಟ್ಟು ಯಾವ್ಯಾವ್ದು ಮಾಡಿದ್ವು ಎಲ್ಲವೂ ಸಕ್ಸಸ್ ಆಗಿದ್ದಾವೆ ಆಲ್ಮೋಸ್ಟ್. ರಾಜ್ಯದಲ್ಲೂ ಕೋalition ಅಲ್ಲಿ JDS ವಿರುದ್ಧ ಅದೇ ರೀತಿ ಆಗಿದೆ. ಅವರೆಲ್ಲ ಬಿಟ್ಟು ಯಾರು ಬೆನ್ನಿಗೆ ಚೂರಿ ಹಾಕಿದ್ದು, ವಿಷಕಂಠನಾಗಿ ಯಾರು ನಿಂತಿದ್ದು, ಕುಮಾರಸ್ವಾಮಿ ಅವರು. ಯಾರು ನಡೆದಿದ್ದು ಇದೇ JDS ಅವರು. ಆಮೇಲೆ ಚೆನ್ನಾಗಿ ಹೇಳ್ತಾರೆ ಚೂರಿ ಹಾಕಿದ್ರು ಅಂತೇಳಿ. 2006ರಲ್ಲಿ ಏನಾಯ್ತು? 2020 ಸರ್ಕಾರ ಬಿಜೆಪಿ ಆಗ್ತಾ ನಾನು ಹೇಳಿದೆ ಬಿಜೆಪಿ ಹಿಸ್ಟ್ರಿನಲ್ಲಿ ಚಂದ್ರಶೇಖರ್ ಯು ಆರ್ ಪಿಕಿಂಗ್ ಒನ್ ಸೆಕೆಂಡ್ ಯು ಆರ್ ಪಿಕಿಂಗ್ ಸಮ್ ಇನ್ಸಿಡೆಂಟ್ ಇನ್ ಹಿಸ್ಟ್ರಿ. ನಿಮಗೆ ಇತಿಹಾಸದಲ್ಲಿ ಬೇಕಾಗಿರೋದನ್ನ ಮಾತ್ರ ಪಿಕ್ ಮಾಡ್ಕೊಂಡು 5 ಬಿದ್ದೋಗಿದ್ದಾವೆ ಇಲ್ಲಿವರೆಗೂ ಕಾಂಗ್ರೆಸ್ ಸಪೋರ್ಟ್ ಇಂದ 5 ಬಿದ್ದೋಗಿದ್ದಾವೆ. ಯಾವುದೇ ರಾಜ್ಯ ಸರ್ಕಾರಗಳಾಗಲಿ ವಾಜಪೇಯಿ ಅವರ ಸರ್ಕಾರವನ್ನು ಬೆಳೆಸಿದ್ರು. ಅದನ್ನೇ ಹೇಳ್ತಾ ಇರೋದು. ಅದನ್ನೇ ಹೇಳಿದ್ದು ಮೊರಾರ್ಜಿ ಅವ್ರ ಸರ್ಕಾರ ಒಂದ್ಸರಿ ಬಿತ್ತು. ಆಮೇಲೆ ವಾಜಪೇಯಿ ಫಸ್ಟ್ ಅಲ್ಲಿ ಜಯಲಲಿತಾ ಕೊಟ್ಟರು. ಇವೆರಡು ಇನ್ಸಿಡೆಂಟ್ ಬಿಟ್ಬಿಟ್ರೆ ಇನ್ನೆಲ್ಲಾ ಬಿದ್ದಿರೋದು ಕಾಂಗ್ರೆಸ್. ಎರಡು ಇನ್ಸಿಡೆಂಟ್ ಗಳು ಅಲ್ವಾ ಅದು? ಹನ್ನೊಂದರಲ್ಲಿ ಕಾಂಗ್ರೆಸ್ ಜೊತೆ ಹೋದ ಎಲ್ಲವೂ ನಾಶ ಆಗಿದ್ದಾವಲ್ಲ, ಸರ್ವನಾಶ ಆಗಿದ್ದಾವಲ್ಲ. ಈಗ 2014ರಲ್ಲಿ NDA ಫಾರ್ಮೇಶನ್ ಮಾಡಿದಾಗಲೂ ಬಿಜೆಪಿಗೆ ಸ್ಪಷ್ಟವಾದ ಬಹುಮತ ಇದ್ರು ಜೊತೆಲಿರ್ತಕ್ಕಂಥ ಎಲ್ಲಾ ಪಾರ್ಟಿಗಳಿಗೆ ಅವತ್ತಿಂದ ಗೌರವ ಕೊಟ್ಕೊಂಡ್ಬಂದಿತ್ತು, ಇವತ್ತು ಗೌರವ ಕೊಟ್ಕೊಂಡ್ಬಂದಿದೆ. 2014ರಲ್ಲಿ UP-ನಲ್ಲಿ ನಾವು 72 ಸೀಟ್ ಗೆದ್ದಿದ್ರು ಕೂಡ 2 ಸೀಟನ್ನು ಗೆದ್ದಿದ್ದ ಅಪನಾದಳಕ್ಕೆ ಅವತ್ತಿಂದನೂ ಮಿನಿಸ್ಟ್ರಿ ಸೀಟ್ ಕೊಟ್ಟು ಬಂದಿದ್ದೀವಿ. RPI ಏನು ರಾಮದಾಸ್ ಅಥಾವಳೆ ಅವ್ರದ್ದು ಮಹಾರಾಷ್ಟ್ರದಲ್ಲಿ ಒಂದೇ ಸೀಟ್ ಗೆಲ್ಲಕ್ಕೆ ಅವ್ರಿಗೆ ಚಿಟ್ಟಿ ಇರಲಿಲ್ಲ ಅಂದ್ರು. ಅವ್ರನ್ನ ಇದಕ್ಕೆ ರಾಜ್ಯಸಭಾ ಕಳಿಸಿ 10 ವರ್ಷದಿಂದ ಅವ್ರನ್ನ ಮಿನಿಸ್ಟರ್ ಮಾಡ್ಕೊಂಡಿಟ್ಟಿದ್ದೀವಿ. ಇದು ಬಿಜೆಪಿ ಪ್ರಾದೇಶಿಕ ಪಕ್ಷಗಳಿಗೆ ಬೇರೆ ಪಕ್ಷಗಳಿಗೆ ಕೊಟ್ಟಿರ್ತಕ್ಕಂಥ ಗೌರವ. ಯಾವ ಸವಾಲು ಇಲ್ಲ ನಿಮಗೆ, ಯಾವ ಸವಾಲು ಇಲ್ಲ. 2019ರಲ್ಲಿ ಇದೇ ಅಭೂತಪೂರ್ವ ವಿಜಯ ಬಂದಾಗ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟರು ಮೋದಿ ಅವರು. ಏನಂತ ಹೇಳಿದ್ರೆ, ಎಷ್ಟೇ ದೊಡ್ಡ ಮಟ್ಟದ ಜಯ ಬಿಜೆಪಿಗೆ ಬಂದ್ರೂ ಕೂಡ ಬೇರೆ ಜೊತೆಯ ಪಕ್ಷಗಳಿಗೆ ಗೌರವ ಕೊಟ್ಟುಕೊಂಡೇ ಮುನ್ನಡೀತವೆ. ಇದು ಬಿಜೆಪಿಯ ಸಂಸ್ಕೃತಿ ಅಂತ ಹೇಳಿ, ಇದು ಬಿಜೆಪಿಯ ಸಂಸ್ಕೃತಿ. ನಾವು ಗೌರವ ಕೊಟ್ಟೇ ಕೊಡ್ತೇವೆ. ಅದೇ ಗೌರವ. ದೇವರಾಜ್ ಸರ್, ಅಷ್ಟು ಸುಲಭ ಇದೆಯಾ ದೇವರಾಜ್ ಸರ್? ನೀವು ಬಹಳ ಸರ್ಕಾರಗಳನ್ನ ನೋಡಿದೀರಾ ನಿಮ್ಮ ಅನುಭವದಲ್ಲಿ, ಅಷ್ಟು ಸುಲಭ ಇದೆಯಾ? ಅಲ್ಲ, ಯಾಕೆಂದ್ರೆ ಈಗ ಚುನಾವಣೆ ನಡೆದಿದ್ದನ್ನು ನೀವು ಗಮನಿಸಿದ್ರೆ ರಾಷ್ಟ್ರೀಯ ಅಂಶಗಳ ಆಧಾರದ ಮೇಲೆ ಚುನಾವಣೆ ನಡೀಲೇ ಇಲ್ಲ. ಸ್ಥಳೀಯ ಅಂಶಗಳ ಆಧಾರದ ಮೇಲೆ ಚುನಾವಣೆ ನಡೆದಿದ್ದು ಅದು ಸಹ ಆಡಳಿತದಲ್ಲಿ ಬರ್ತದೆ. ಅದನ್ನು ಆನೆಸ್ಟ್ ಆಗಿ ಒಪ್ಕೊಳ್ಳೋಣ. ಯಾಕೆಂದರೆ ನಾವು ಇವತ್ತಿನ ದಿವಸ ಆಡಳಿತ ನಡೆಸಬೇಕಾದ್ರೆ ಇವನ್ನೆಲ್ಲ ಒಪ್ಕೊಂಡ್ರೆ ಮಾತ್ರ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗೇನಾಗುತ್ತೆ, ಸ್ಥಳೀಯ ಅಂಶಗಳು ಇವಾಗ ಆಯಾ ರಾಜ್ಯಗಳ ಅಭಿವೃದ್ಧಿ ಬಗ್ಗೆ ಆಯಾ MP-ಗಳು ಅಥವಾ ಆಯಾ ಪಕ್ಷಗಳು ಅಲ್ಲಿ ಖಂಡಿತ ಬೇಡಿಕೆಗಳನ್ನು ಇಟ್ಟೇ ಇಡ್ತಾರೆ. ಅದನ್ನು ನಾವು ಪೂರೈಸಬೇಕಾಗತ್ತೆ. NDA ಸರ್ಕಾರಕ್ಕೆ ಇರ್ತಕ್ಕಂಥ ಮೊದಲನೆಯ ಸವಾಲು. ಮೊದಲೇನಾಗ್ತಿತ್ತು, ಕೇಂದ್ರ ಸರ್ಕಾರ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಯಾರಿಂದನೂ ಬರ್ತಿರಲಿಲ್ಲ. ಈ ಸಲ ಅಡ್ಡಿ ಆತಂಕಗಳು ಬರಲ್ಲ. ಯಾವುದೇ ವಿಷಯವನ್ನು ಮಾಡೋಕ್ಕಿಂತ ಮೊದಲು ಎಲ್ಲರನ್ನು ಒಪ್ಪಿಸಿ ಮಾಡುವಂಥ ಪರಿಸ್ಥಿತಿ ಅಷ್ಟೇ ಇರುವಂಥದ್ದು ಇಲ್ಲಿ. ಆದರೆ ಈ ಒಂದು ವಿಷಯದಲ್ಲಿ BJPಗೆ ಎಲ್ಲೂ ಸಹ ಅಡೆತಡೆ ಇಲ್ಲ. ಯಾಕೆಂದರೆ ಅವ್ರಿಗಾಗಲೇ ಅನುಭವ ಇದೆ. ಈ ಥರದ ಎಕ್ಸ್ಪೆರಿಮೆಂಟ್ಗಳನ್ನು ಬಹಳಷ್ಟು ಸೊಗಸಾಗಿ ದೇಶದಲ್ಲಿ ಮಾಡಿದಂಥ ಒಂದು ಇತಿಹಾಸ BJP ಹಿನ್ನೆಲೆ ಇದೆ. ಅವರಲ್ಲಿರ್ತಕ್ಕಂಥ ಒಂದು ಥಿಂಕ್ ಟ್ಯಾಂಕ್ ಏನಿದೆ ಅದನ್ನು ನಿಭಾಯಿಸೋ ಶಕ್ತಿ ಇದೆ. ಹಾಗಾಗಿ ಸನ್ಮಾನ್ಯ ಮೋದಿಯವರಿಗೆ ಆ ಥಿಂಕ್ ಟ್ಯಾಂಕ್ ಏನಿದಾರಲ್ಲ, ಅವರು ಒಂದು ಸಹಕಾರವನ್ನು ಖಂಡಿತವಾಗಿ ಯಾವ ರೀತಿ ತೊಗೊಂಡೋಗ್ಬೇಕು. ಯಾಕೆಂದರೆ ಸನ್ನಿವೇಶ ಬದಲಾಗಿದೆ. ಅದರಲ್ಲಿ ಎರಡು ಮಾತೆ, ಸನ್ನಿವೇಶ ಬದಲಾಗಿಲ್ಲ ಅಂತಂದರೆ ನಾನೇ ಒಂದು ರೀತಿ ಎಲ್ಲೋ ಒಂದು ಕಡೆ ಸುಳ್ಳು ಹೇಳ್ಕೊಂಡಂಗೆ ಆಗುತ್ತೆ. ಸನ್ನಿವೇಶ ಖಂಡಿತವಾಗಿ ಬದಲಾಗಿದೆ. ಈಗ ಯಾವುದೇ ಅಂಶಗಳನ್ನು ನಾವು ಜಾರಿ ತರಬೇಕಾದ್ರೆ ಒಂದು ಸಲ ಏನು ಮಾಡಬೇಕಾಗತ್ತೆ, ವಿಭಿನ್ನ ನೆಲಗಟ್ಟಿಂದ ಬಂದಿರತಕ್ಕಂಥ ಪಕ್ಷಗಳೆಲ್ಲವೂ ಸಹ. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಗಳನ್ನು ಇಟ್ಕೋಬೇಕು, ಪಾಯಿಂಟ್ಗಳನ್ನು ಇಟ್ಕೋಬೇಕಾಗುತ್ತೆ. ಸಾಮಾನ್ಯ ಅಂಶಗಳನ್ನು ಮೊದಲು ನಾವು ಸವಾಲ್ JDS ಹೆಚ್ಚಾಗಿ ಆಗ್ಬಿಡ್ತಾ ಇದೆ ಸರ್. ಈಗ ಒಂದು ನಿಮಿಷ, JDS ದೊಡ್ಡ ಸವಾಲು ಕುಮಾರಸ್ವಾಮಿ ಅವರಿಗೂ ಮಂತ್ರಿ ಬೇಕು, ಡಾಕ್ಟರ್ ಮಂಜುನಾಥ್ ಬಿಜೆಪಿ ಲೀಡರ್ ಏನಾಗ್ತಾರ ನೋಡಿ ಸರ್. ಈಗ ಒಂದು ನಿಮಿಷ, ಈಗ ನನಗೆ ಖಂಡಿತವಾಗಿಯೂ ಸರ್, ನಾನು ನೆನ್ನೆ ತಾನೇ ಹೇಳಿದೆ, ಖಂಡಿತವಾಗಿಯೂ ನಾವು ಏನಾಗಿದೆ, ನಾವಿಲ್ಲಿ 13ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ನಿರ್ಣಾಯಕ ಆಗಿದ್ವಿ. ಅದನ್ನು ಸಾಬೀತು ಸಹ ಮಾಡಿದ್ದೀವಿ. ಸೊ ಆದ್ದರಿಂದ ಇವಾಗ ಏನಾಗಿದೆ, ನಮ್ಮಿಂದ ನಿರೀಕ್ಷೆ
ನಿರೀಕ್ಷೆ ಜಾಸ್ತಿ ಇದೆ. ನಮ್ಮ ರಾಜ್ಯದ ಸಮಸ್ಯೆಗಳು ಹಲವಾರಿದೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸಹಕಾರವನ್ನು ಪಡೆದು ನಮ್ಮ ರಾಜ್ಯದಲ್ಲಿ ಅದನ್ನು ಮಾಡಲೇಬೇಕಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ ಮಾಡ್ಲಿಕ್ಕಾಗಲ್ಲ. ಬೆಳಗ್ಗೆ ಎದ್ರೆ ಕೇಂದ್ರದ ಜೊತೆ ಜಗಳಕ್ಕೋಸ್ಕರ ಕೂತಾರೆ. ಈಗ ಜೆಡಿಎಸ್ 2 ಗೆದ್ದಿದೆ, ಒಂದ್ ಮಂತ್ರಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. 2 ಗೆದ್ದಿದೆ. ಜೊತೆಗೆ ನಾವು ಮಂಜುನಾಥ್ ಅವರಿಗೂ ಕೊಡಬೇಕು ಇಲ್ಲ ಅಂತ ಸರ್. ಕೇಳುವಂತದ್ದು ಅಲ್ಲ, ಏನು? ಹೇಳಿದಾರಲ್ಲ, ಈಗಾಗಲೇ ಸರ್, ಅಲ್ಲ, BJP ಅಲ್ಲ, ಅವರು ಅಲ್ಲ, ಯೋಚನೆ ಅಲ್ಲ, ಮಾಡಿದ್ದಾರೆ. ನಾವು ಬಿಜೆಪಿಯ ಬಿಜೆಪಿ ಎಂಪಿಗಳು ಏನಾಗಬೇಕು? ರಾಜ್ಯದ ಬಿಜೆಪಿ ಎಂಪಿಗಳು ಯಾರು ಕೇಳವ್ರೆ? ಕೇಳ್ಯಾರೆ. ಯಾರು ಕೇಳವ್ರೆ? ಒಂದ್ ನಿಮಿಷ ಸರ್, ನಮ್ಮಲ್ಲಿ ಏನಾಗುತ್ತೆ, ಜೆಡಿಎಸ್ ಇಂದ ಕೇಳ್ತಕ್ಕಂಥದ್ದು ಒಂದೇ. ಇದನ್ನ ಸ್ಪಷ್ಟಪಡಿಸ್ತಿದೀವಿ. ಖಂಡಿತ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಒಳ್ಳೆಯ ಒಂದು ಪೋರ್ಟ್ಫೋಲಿಯೋ ಕೂಡಿ ನಮ್ಮ ರಾಜ್ಯದ ನಿರೀಕ್ಷೆಗಳನ್ನ, ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಾಗಿದೆ ಅಂತಕ್ಕಂಥದ್ದು ಒಂದು. ಜೊತೆಗೆ ನಾವು ಮೈತ್ರಿಯನ್ನ ಇಲ್ಲಿ ಗಟ್ಟಿ ಮಾಡ್ಕೋಬೇಕಾಗಿದೆ ಸರ್. ನಾವು ಹೆಚ್ಚಿಗೆ ಕಾಲ ನಾವು ಮೈತ್ರಿಯನ್ನು ಮುಂದುವರಿಸಬೇಕು ಅಂತ ಅಪೇಕ್ಷೆಯಿಂದ ನಾವು ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ನಾವೇನು 2006 ಕುಮಾರಸ್ವಾಮಿ ಅವ್ರು ಕೇಳ್ತಾರೋ ಯಾವ ಬಿಡ್ತಾ- ಮೈತ್ರಿ ಒಂದ್ ನಿಮಿಷ, ಕುಮಾರಸ್ವಾಮಿ ಅವ್ರು ಕೇಳ್ತಾರೋ ಬಿಡ್ತಾರೋ ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಬಟ್ ಬಿಜೆಪಿಗೆ ಬಹುದೊಡ್ಡದಾಗಿ ಒಂದಿಷ್ಟು ಲಾಭವನ್ನ ಮಾಡಿಕೊಡೋದ್ರಲ್ಲಿ ಜೆಡಿಎಸ್ ನ ಪಾತ್ರ ಬಹುದೊಡ್ಡದಾಗಿದೆ. ಅವ್ರ ನಂಬರ್ಸ್ ಗಳು ಇವತ್ತು ಈ ಮಟ್ಟದಲ್ಲಿ ರಾಜ್ಯದಲ್ಲಿ ಬಂದಿದೆ ಅನ್ನೋದಾದ್ರೆ ಒಂದು 6 ಸೀಟ್ಗಳಿಗಂತೂ ಜೆಡಿಎಸ್ ಪ್ರಾಬಲ್ಯ ಬಹುದೊಡ್ಡದಾಗಿ ಸಿಕ್ಕಿದೆ ಅವ್ರಿಗೆ ಬೆನಿಫಿಟ್ಗಳು. ಆ ನಿಟ್ಟಿನಲ್ಲಾದ್ರೂ ಬಿಜೆಪಿ ಮಂತ್ರಿ ಸ್ಥಾನವನ್ನ ಕೊಡ್ಲೇಬೇಕು ಕುಮಾರಸ್ವಾಮಿ ಅವ್ರಿಗೆ. ಒಂದಾದ್ರೂ ಕೂಡ ಕೋಲಾರದಲ್ಲಿ ಅವರು ಹೊಸಬರು ಇದ್ದಾರೆ, ಅವ್ರಿಗೆ ಕೊಡ್ತಾರೋ ಬಿಡ್ತಾರೆ ಡಿಫರೆಂಟ್, ಒಂದಂತೂ ಕೊಡ್ಲೇಬೇಕಾಗತ್ತೆ ಬಿಜೆಪಿಯ ವಿಚಾರದಲ್ಲಿ. ಬಟ್ ಇನ್ನುಳಿದಂತ ವಿಚಾರಗಳಲ್ಲಿ ನಿಮ್ಮ ಡಿಮ್ಯಾಂಡ್ಗಳು ಬರುತ್ತೋ ಬರಲ್ವೋ, ಕೇಳಿಲ್ವೋ ಇವೆಲ್ಲವೂ ಕೂಡ ಡಿಫರೆಂಟ್ ಇಶ್ಯೂ. ಬಿಜೆಪಿ ಗೆಲ್ಲಕ್ಕೆ ಸಹಾಯ ಮಾಡಿರುವಂತ ಜೆಡಿಎಸ್ ಗಂತೂ ಕೊಡೋದು ಬೆಟರ್ ಅಂತ ಅನ್ಸಲ್ವಾ ಸರ್? ಖಂಡಿತವಾಗಿ ಸರ್, ನಾವು ಅದನ್ನೇ ಸರ್ ಇವಾಗ ಹೇಳ್ತಿರ್ತಕ್ಕಂಥದ್ದು. ನಮ್ಮ ಮೈತ್ರಿಯನ್ನ ಮತ್ತಷ್ಟು ನಾವು ಗಟ್ಟಿ ಮಾಡ್ಕೋಬೇಕಾಗತ್ತೆ. ನಮ್ಮಿಂದ ನಿರೀಕ್ಷೆಗಳು ಜಾಸ್ತಿ ಜನ ಇಟ್ಕೊಂಡಿದ್ದಾರೆ. ದಯವಿಟ್ಟು ಮತ್ತೆ ರಾಜ್ಯದ ಸಮಸ್ಯೆಗಳು 3 ಕಾರಣಕ್ಕೋಸ್ಕರ ದಯಮಾಡಿ ಕೊಡಿ. ಬಿಜೆಪಿಗೆ ಇವತ್ತು ಹಲವು ಕ್ಷೇತ್ರಗಳಲ್ಲಿ ಗೆಲ್ಲಕ್ಕೆ ಜೆಡಿಎಸ್ ಹೇಗೆ ಸಾಧ್ಯ ಆಗಿದೆಯೋ ಹಾಗೆ ಟಿಡಿಪಿಗೂ ಕೂಡ ಬಿಜೆಪಿ ಮತ್ತೆ ಪವನ್ ಕಲ್ಯಾಣ್ ಅವರ ಪಾರ್ಟಿ ಎರಡೂ ಕೂಡ ಅತಿ ಮುಖ್ಯವಾಗಿ ಟಿಡಿಪಿನೂ ಅಷ್ಟು ಸೀಟ್ಗಳನ್ನ ಗೆಲ್ಲೋಕೆ ಕಾರಣವಾಗಿದೆ. ಹಾಗಾಗಿ ಅವರು ಬಿಜೆಪಿಗೂ ಕೂಡ ಅಷ್ಟೇ ತಲೆಬಾಗಿ ನಿಂತ್ಕೊಳ್ಬೇಕಾಗತ್ತೆ. ಬಿಹಾರದಲ್ಲಿ ನಿತೀಶ್ ಅವರಿಗೆ ಮುಂದಿನ ಚುನಾವಣೆ ಇದೆ, ಅವರು ವಿರೋಧ ಮಾಡ್ಕೊಂಡು ಹೋಗಿ ನಿಲ್ಲಕ್ಕಾಗತ್ತೆ. ಒಂದ್ ನಿಮಿಷ, ಬೇಳೂರು ಸರ್, ವಿರೋಧ ಮಾಡಿ ನಿಲ್ಲಕ್ಕಾಗತ್ತೆ? ನೀವ್ ಹೇಳ್ತಾ ಇದ್ರೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ, ಅವ್ರು ನಿಲ್ಸ್ಕೊಳ್ಳೋದು ಕಷ್ಟ ಅಂತ ಹೇಳಿ. ಅವರಿಗೂ ಅನಿವಾರ್ಯತೆ ಇದೆ ಬೇಳೂರು ಸರ್. ಸಾಧ್ಯ, ಅವರು ನಡೆಸ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. 5 ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೆ ಮುಂದುವರಿಯಲ್ಲ, ನಾವೇನು ಬೇಡ ಅನ್ನಲ್ಲ, ನಮಗೇನು ಹೊಟ್ಟೆ ಕೆಚ್ಚಿಲ್ಲ, ಈ ದೇಶದಲ್ಲೇ ಆಗಿದೆ. ಆದರೆ ಮೋದಿಜಿ ಅವರ ಹಿಂದಿನ ಇದರಲ್ಲಿ ಅವರ ಯಾವುದೇ ಒಬ್ಬ MP ನನಗೆ ಹಿಂಗಾಗಬೇಕು ಹಾಗಾಗಬೇಕು ಅಂತ ಮೋದಿಜಿ ಅವ್ರನ್ನ ಕೇಳಿದಂಥವ್ರು ಯಾರು ಇರಲಿಲ್ಲ. ಮೋದಿಜಿ ಪ್ರಶ್ನೆ ಮಾಡಿದಂಥವ್ರು ಯಾರು ಇರಲಿಲ್ಲ. ಈಗ ಕೇಳ್ತಾರೆ, ಈಗ JDS-ನ ಕುಮಾರಸ್ವಾಮಿ ಕೇಳ್ತಾರೆ. ಕುಮಾರಸ್ವಾಮಿ ಅವರಿಗೆ ನಾನು ವಾಪಸ್ ಬರ್ತೀನಿ, ನಿಮ್ಮ ಹತ್ರ ಕೇಳ್ತೀನಿ. ಮಾಧ್ಯಮಗಳೆಲ್ಲ ಬರ್ತಾ ಇದೆ, ಅದನ್ನ ಎಲ್ಲಾದ್ರೂ ನರೇಂದ್ರ ಮೋದಿ ಅವ್ರು ಬಂದು ಹೇಳಿದ್ರೆ ಹಿಂಗೆಲ್ಲ ಕೇಳ್ತಾ ಇದ್ರೆ ನಂಗಂತೇಳಿ, ಅಮಿತ್ ಶಾ ಅವ್ರು ಎಲ್ಲಾದ್ರೂ ಬಂದು ಹೇಳಿದಾರೆ ಹಿಂಗೆಲ್ಲ ಕೇಳ್ತಾ ಇದ್ರೆ ಅಂತೇಳಿ? ಎಲ್ಲೂ ಇಲ್ಲ. ಮಾಧ್ಯಮಗಳ ಬರ್ತಾ ಇದೆ ಹಿಂಗೆ ಕೇಳ್ತಾ ಇದ್ರಂತೆ. ಅದು ಎಲ್ಲಿಂದ ಬರುತ್ತೆ ಅಂತಂದ್ರೆ ಆಯಾ ಪಾರ್ಟಿಯಲ್ಲಿರುವಂತ ಕೆಲ ವಕ್ತಾರರಿಗೆ ಫೋನ್ ಹಚ್ಚಿದಾಗ ಹಿಂಗೆ ಸರ್ ಹಿಂಗಾದ್ರೆ ಹಿಂಗೆ ಆಗತ್ತೆ ಅಂತ ಒಂದಿಷ್ಟು ಮಾತಾಡಿರ್ತಾರೆ. ಅಲ್ಲಿ ಏನಾಗಿರುತ್ತೆ, ಅವ್ರ ಲೀಡರ್ಸ್ಗಳು ಏನ್ ಮಾತಾಡಿರ್ತಾರೆ ಯಾರಿಗೂ ಗೊತ್ತಿರೋದಿಲ್ಲ. ಈ ಆಯಾ ಪಕ್ಷಗಳಲ್ಲಿರುವಂತ ಒಂದಿಷ್ಟು ಲೀಡರ್ಸ್ಗಳು ಇರ್ತಾರೆ, ಸುಮ್ಮನೆ ಹಾಕ್ತಾ ಇರ್ತಾರೆ ಒಂದು ಫೋನು, ಸರ್ ಹಿಂಗೆ ಹೋಗಿದ್ದಾರೆ, ಅದಕ್ಕೆ ಹಿಂಗೆಲ್ಲ ಕೇಳ್ತಾರೆ, ಹಿಂಗೊಂದು ಸಿಗುತ್ತೆ ಸರ್ ಅಂತ ಹೇಳಿರ್ತಾರೆ. ಅವು ಬಂದ್ಬಿಡುತ್ತೆ, ಪುಂಖಾನುಪುಂಖವಾಗಿ ಬಂದ್ಬಿಡುತ್ತೆ. ಆದರೆ ನಿಜವಾಗಿಯೂ ಕೂಡ ಆಯಾ ಪಕ್ಷಗಳಿಗೆ, ಅವಯವ ಪಕ್ಷಗಳಿಗೆ ಅನಿವಾರ್ಯತೆ ಇದ್ದೇ ಇರುತ್ತೆ. ಬಿಜೆಪಿ ಬಿಟ್ಟು ಟಿಡಿಪಿನೂ ಹೋಗೋಕ್ಕಾಗಲ್ಲ, ಇನ್ನೊಂದು ಕಡೆಗೆ JDU ಕೂಡ ಬಿಜೆಪಿನ ಬಿಟ್ಟು ಹೋಗೋಕ್ಕಾಗಲ್ಲ. ಇಬ್ಬರಿಗೂ ಅನಿವಾರ್ಯತೆ ಇದೆ. ಎಲ್ಲಿಯವರೆಗೆ ಅನ್ನೋದೇ ಈಗ ಕ್ವಶನ್ ಮಾರ್ಕ್.